Hello students, in my previous video I explained you the theoretical concepts related to hire purchase accounting. In this video I am going to explain you the method of calculating interest and cash prices for each years of hire purchase contract. Before that, as I told you in my earlier video, that in hire purchase system, purchaser used to pay hire purchase price, which includes cash price payment and interest payment. And we also know that hire purchase price is usually paid in some installments. ಇದನ್ನು ಒಮ್ಗೆ ಪೇ ಮಾಡಲ್ಲ. ಹೈರ್ ಪರ್ಚೇಸ್ ಪ್ರೈಸನ್ನು ಒಮ್ಗೆ ಪೇ ಮಾಡಲ್ಲ, ಹಲವು ಇನ್ಸ್ಟಾಲ್ಮೆಂಟ್ಸ್ಗಳಲ್ಲಿ ಪೇ ಮಾಡಲಾಗ್ತದೆ. ಆ ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ಗಳಲ್ಲಿ ಎರಡು ಸಂಗತಿಗಳು ಇರ್ತವೆ. ಒಂದು ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಮತ್ತು ಈ ಬಾಕಿ ಉಳಿದಿರ್ತಕ್ಕಂಥ ಕ್ಯಾಶ್ ಪ್ರೈಸ್ ಮೇಲೆ ತುಂಬಬೇಕಾದಂತಹ ಬಡ್ಡಿ. ಎರಡು, ಇಂಟ್ರೆಸ್ಟ್ ಮತ್ತು ಕ್ಯಾಶ್ ಪ್ರೈಸ್ ಒಂದು ಇನ್ಸ್ಟಾಲ್ಮೆಂಟ್ ಮೇಲೆ ಇರುತ್ತೆ. ಒಂದು ಎಕ್ಸಾಂಪಲ್ ನೋಡಿ. ಒಂದು ವರ್ಷ ನಾವು ಒಬ್ಬರಿಗೆ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ 1,000 ರೂಪಾಯಿ ಕೊಟ್ವಿ ಅನ್ಕೋರಿ. ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ 1,000 ರೂಪಾಯಿ ಕೊಟ್ವಿ ಅಂದ್ಕೊಳ್ರಿ. ಈ 1,000 ರೂಪಾಯಿನ ನಾವು ನಮ್ಮ ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಯಾವ ಥರ ತೆಗೆದುಕೊಳ್ಬೇಕು ಅನ್ನುವಂತಹ ಪ್ರಶ್ನೆ ಕಾಡ್ತದೆ. ಇದು ಅಸೆಟ್ಟನ್ನು ಖರೀದಿ ಮಾಡಿದ್ದಕ್ಕಾಗಿ ಕೊಟ್ಟಿರುವಂಥ 1,000 ರೂಪಾಯಿನೋ ಅಥವಾ ಬಡ್ಡಿ ಅಂತ ಕೊಟ್ಟಿರುವಂಥ 1,000 ರೂಪಾಯಿನೋ, ಅಂದರೆ ಇದನ್ನು ನಾವು ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಿ ಇಂಟ್ರೆಸ್ಟ್ ಅಕೌಂಟ್ನಲ್ಲಿ ಪರಿಗಣಿಸಬೇಕು, ಅಥವಾ ಇದು ಅಸೆಟ್ ಪರ್ಚೇಸ್ ಮಾಡಿರ್ತಕ್ಕಂತಹ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಪರಿಗಣಿಸಿ ಇದನ್ನು ಅಸೆಟ್ ಅಕೌಂಟ್ನಲ್ಲಿ ಪರಿಗಣಿಸಬೇಕು ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತದೆ. ಆದರೆ ಈ ಇನ್ಸ್ಟಾಲ್ಮೆಂಟ್ ಅನ್ನುವಂಥದ್ದು ಇದು ಬರೀ ಕ್ಯಾಶ್ ಪ್ರೈಸ್ ಪೇಮೆಂಟು ಅಲ್ಲ, ಬರೀ ಇಂಟ್ರೆಸ್ಟ್ ಪೇಮೆಂಟು ಅಲ್ಲ, ಇವೆರಡನ್ನು ಒಳಗೊಂಡಿರುವಂಥದ್ದು. ಹೀಗಾಗಿ ಪ್ರತಿ ವರ್ಷ ಪೇ ಮಾಡುವಂಥ ಇನ್ಸ್ಟಾಲ್ಮೆಂಟ್ಗಳಲ್ಲಿ ಎಷ್ಟು ಪ್ರಮಾಣದ ಕ್ಯಾಶ್ ಪ್ರೈಸ್ ಇದೆ, ಎಷ್ಟು ಪ್ರಮಾಣದ ಇಂಟ್ರೆಸ್ಟ್ ಇದೆ ಎಂಬುದನ್ನು ಕ್ಯಾಲ್ಕುಲೇಟ್ ಮಾಡಿದ ನಂತರ ಕ್ಯಾಶ್ ಪ್ರೈಸನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿಯೂ ಪರಿಗಣಿಸಿ, ಇಂಟ್ರೆಸ್ಟನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿ ಪರಿಗಣಿಸಿ ನಾವು ನಮ್ಮ ಅಕೌಂಟಿಂಗ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ತಯಾರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಈ ಇಂಟ್ರೆಸ್ಟ್ ಅನ್ನೋದನ್ನು ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಿ ಇಂಟ್ರೆಸ್ಟ್ ಅಕೌಂಟ್ಗೆ ನಾವು ಡೆಬಿಟ್ ಮಾಡ್ತಾ ಬರ್ತೀವಿ. ಇಯರ್ ಎಂಡ್ಗೆ ಈ ಇಂಟ್ರೆಸ್ಟ್ ಅಕೌಂಟನ್ನು ಕ್ಲೋಸ್ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ನಾವು ಡೆಬಿಟ್ ಮಾಡುವ ಮೂಲಕ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡ್ತೀವಿ. ಹಾಗೆ ಈ ಎಲ್ಲ ಆಸ್ತಿಗಳನ್ನು ಖರೀದಿಸಿದಾಗ ಹೇಗೆ ನಾವು ಆ ಖರೀದಿಸಿದ ಆಸ್ತಿಗಳ ಅಕೌಂಟನ್ನು ಡೆಬಿಟ್ ಮಾಡುವ ಮೂಲಕ ಆ ಅಕೌಂಟನ್ನು ಪ್ರತಿ ವರ್ಷದ ಕೊನೆಗೆ ಕ್ಲೋಸ್ ಮಾಡಿ ಆ ಅಕೌಂಟ್ ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸುವಂಥದ್ದು ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಟ್ರೀಟ್ ಮಾಡುವಂತಹ ಒಂದು ರೀತಿ ಆಗಿರುತ್ತೆ. ಹಾಗೆ ನಮ್ಮ ಕ್ಯಾಶ್ ಪ್ರೈಸನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಬೇಕು, ಇಂಟ್ರೆಸ್ಟನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಬೇಕು. ಆ ಕಾರಣಕ್ಕಾಗಿ ನಾವು ಪ್ರತಿ ಕಂತುಗಳಲ್ಲಿ ಎಷ್ಟು ಪ್ರಮಾಣದ ಕ್ಯಾಶ್ ಪ್ರೈಸ್ ತುಂಬಿವಿ, ಎಷ್ಟು ಪ್ರಮಾಣದ ಇಂಟ್ರೆಸ್ಟ್ ಪೇ ಮಾಡಿವಿ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಬಹಳಷ್ಟು ಮಹತ್ವದಾಗಿರುತ್ತೆ. ಈ ಪರೀಕ್ಷಾ ದೃಷ್ಟಿಯಲ್ಲಿ ನಾವು ಈ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಎಂಬ ವಿಷಯದ ಕುರಿತು ಮಾತಾಡಬೇಕು ಅಂದರೆ, ನಮ್ಮ ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವಂತಹ ಮಾಹಿತಿಗಳನ್ನಾಧರಿಸಿ ಈ ಕ್ಯಾಲ್ಕುಲೇಷನ್ನ ಮೆಥಡ್ಗಳು ಬೇರೆ ಬೇರೆ ಆಗಿರ್ತವೆ. ಒಮ್ಮೊಮ್ಮೆ ಅವರು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ, ಕ್ಯಾಶ್ ಪ್ರೈಸ್ ಕೊಡ್ತಾರೆ, ಹೈಯರ್ ಪರ್ಚೇಸ್ ಪ್ರೈಸ್ ಕೊಡ್ತಾರೆ, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸು ಮತ್ತು ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಎಲ್ಲನೂ ಕೊಟ್ಟಾಗ ಈ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳ್ತಾರೆ. ಕ್ಯಾಶ್ ಪ್ರೈಸ್ ಅಂತೂ ಕೊಟ್ಬಿಟ್ಟಿರ್ತಾರೆ. ಮತ್ತೊಮ್ಮೊಮ್ಮೆ ಕ್ಯಾಶ್ ಪ್ರೈಸ್ ಅಮೌಂಟ್ ಕೊಟ್ಟಿರ್ತಾರೆ,
ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರಲ್ಲ, ಆವಾಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಮೆಥಡ್ ಬೇರೆ ಆಗ್ತದೆ. ಒಮ್ಮೊಮ್ಮೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ, ಕ್ಯಾಶ್ ಪ್ರೈಸ್ ಕೊಟ್ಟಿರಂಗಿಲ್ಲ, ಆವಾಗ ಕ್ಯಾಲ್ಕುಲೇಷನ್ ಮೆಥಡ್ ಬೇರೆ ಆಗುತ್ತೆ. ಮತ್ತೊಮ್ಮೊಮ್ಮೆ ಈ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ, ಕ್ಯಾಶ್ ಪ್ರೈಸ್ ಕೊಟ್ಟಿರಲ್ಲ, ಆವಾಗ ಕ್ಯಾಲ್ಕುಲೇಟ್ ಮಾಡುವಂತಹ ಮೆಥಡ್ಗಳು ಬೇರೆ ಬೇರೆ ಆಗ್ತವೆ. ಅಂದರೆ ಒಂದು 4 ಮತ್ತು 5 ತರಹದ ಪ್ರಾಬ್ಲಮ್ಗಳನ್ನು ನಾವು ಈ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಎಂಬ ಒಂದು ವಿಭಾಗದಲ್ಲಿ ಕಾಣಬಹುದು. ಇವತ್ತು ಒಂದು ತರಹದ ಪ್ರಾಬ್ಲಮನ್ನು ನಾವು ಇಲ್ಲಿ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನಿಸೋಣ. ಇದು ಫಸ್ಟ್ ಮೆಥಡ್ ಅಂತ ಅಂದ್ಕೊಳ್ಳಿ, ಅಥವಾ ಫಸ್ಟ್ ಸಿಚುವೇಶನ್ ವೇರ್ ಕ್ಯಾಶ್ ಪ್ರೈಸ್, ರೇಟ್ ಆಫ್ ಇಂಟ್ರೆಸ್ಟ್, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಆ್ಯಂಡ್ ದಿ ಅಮೌಂಟ್ ಆಫ್ ಹೈಯರ್ ಪರ್ಚೇಸ್ ಪ್ರೈಸ್, ಎವ್ರಿಥಿಂಗ್ ಈಸ್ ಗಿವನ್. ಎಲ್ಲನೂ ಕೊಟ್ಟಾಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮತ್ತು ಪ್ರತಿ ವರ್ಷದ ಕ್ಯಾಶ್ ಪ್ರೈಸ್ ಕ್ಯಾಲ್ಕುಲೇಷನ್ ಯಾವ ಥರ ಇರ್ತದೆ ಎಂಬುದರ ಕುರಿತು ಒಂದು ಲೆಕ್ಕನ ನಾವೀಗ ಮಾಡೋಣ. ಓಕೆ, ಪ್ರಾಬ್ಲಮ್ ಇಲ್ಲಿದೆ ನೋಡಿ. ಎಕ್ಸ್ ಪರ್ಚೇಸಸ್ ಎ ಕಾರ್. The asset being purchased in hire purchase system is car from B, whose cash price is 60,000 on 1st January 2006. Rupees 20,000 is paid at the time of signing the contract. Rupees 20,000 is paid at the time of signing the contract, and the balance is to be paid in 3 equal annual installments of rupees 20,000. 3 equal annual installments of rupees 20,000 each. The rate of interest is 22%. You are required to calculate amount of interest in each installment. ಓಕೆ, ಇಲ್ಲಿ ಏನೆಲ್ಲ ಅವರು ಕೊಟ್ಟಿದ್ದಾರೆ, ನಾವು ಏನೆಲ್ಲ ಮಾಡಬೇಕು ಅನ್ನೋದರ ಕುರಿತು ಸ್ವಲ್ಪ ನೋಡೋಣ. ಡೇಟಾ ಗಿವನ್, ದ ಥಿಂಗ್ಸ್ ವಿಚ್ ದೇ ಹ್ಯಾವ್ ಗಿವನ್ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್, ಆಸ್ತಿಯ ಮೊತ್ತ ಮೌಲ್ಯ ಎಷ್ಟು? rupees 60,000. ಓಕೆ, ಕಾಂಟ್ರಾಕ್ಟ್ಗೆ ಸೈನ್ ಮಾಡುವಂತಹ ಟೈಮ್ನಲ್ಲಿ ಪಾವತಿಸಿದಂತಹ ಮೊತ್ತ ಎಷ್ಟು ಅಂದರೆ rupees 20,000. ಇದಕ್ಕೆ ನಾವು ಡೌನ್ ಪೇಮೆಂಟ್ ಅಥವಾ ಕ್ಯಾಶ್ ಡೌನ್ ಅಂತ ಹೇಳ್ತೀವಿ. ಕ್ಯಾಶ್ ಡೌನ್ ಎಷ್ಟು ಅಂದರೆ rupees 20,000. ನಂತರ ಈ ಸೈನ್ ಮಾಡುವಾಗ 20,000 ಕೊಡ್ತಾರೆ. ಇದರಲ್ಲಿ ಉಳಿದಿರ್ತಕ್ಕಂಥ ಮೊತ್ತನ 3 ಸಮನಾದ ಕಂತುಗಳಲ್ಲಿ ಪ್ರತಿ ವರ್ಷದ ಕೊನೆಗೆ ಪೇ ಮಾಡ್ತಾ ಹೋಗ್ತಾರಂತ. ಅಂದರೆ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ 3 ಮತ್ತು ಅಮೌಂಟ್ ಆಫ್ ಈಚ್ ಇನ್ಸ್ಟಾಲ್ಮೆಂಟ್ ಈಸ್ rupees 20,000. ಅಂದರೆ 3 ಕಂತುಗಳಲ್ಲಿ 20,000 ತುಂಬ್ತಾರೆ, ಅದು 60,000 ಆಗುತ್ತೆ. ಮತ್ತು ಇದು 20,000 ಸೇರಿದರೆ ಟೋಟಲ್ ಪೇಮೆಂಟ್ ಎಷ್ಟು ಇವ್ರದ್ದು? 80,000. ಸಪೋಸ್ ನೀವು ಇವತ್ತೇ ದುಡ್ಡು ಕೊಟ್ಟು ಆಸ್ತಿನ ಖರೀದಿಸಿದರೆ 60,000ಕ್ಕೆ ಸಿಗ್ತಿತ್ತು. ಬಟ್ ನೀವು ಹೈಯರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಆಸ್ತಿನ ಕಾರನ್ನ ಖರೀದಿಸಿದ್ದಕ್ಕಾಗಿ ನೀವು 80,000 ರೂಪಾಯಿನ ಕೊಡಬೇಕಾಗುತ್ತೆ. ಬ್ರೀಫಲ್ಲಿ ಹೇಳಬೇಕು ಅಂದರೆ 80,000 ಅನ್ನೋದು ಹೈಯರ್ ಪರ್ಚೇಸ್ ಪ್ರೈಸ್, ಆ್ಯಂಡ್ ದಿಸ್ 80,000 ಇನ್ಕ್ಲೂಡ್ಸ್ ಕ್ಯಾಶ್ ಪ್ರೈಸ್ ಆಫ್ rupees 60,000 ಆ್ಯಂಡ್ interest of rupees 80,000. The total interest is 20,000. The total cash price is 60,000, and cash down payment is 20,000, which is paid on 1st January 2006. Then purchaser has to pay 3 installments of rupees 20,000. ಈಗ ನಮ್ಮ ಕೆಲಸ ಏನಂದರೆ, ಏನು ಈ 3 ಕಂತುಗಳನ್ನು ಅವನು ತುಂಬ್ತಾನ, ಈ 3 ಕಂತುಗಳಲ್ಲಿ ಎಷ್ಟು ಪ್ರಮಾಣದ ಬಡ್ಡಿ ಇದೆ ಮತ್ತು ಎಷ್ಟು ಪ್ರಮಾಣದ ಕ್ಯಾಶ್ ಪ್ರೈಸ್ ಇದೆ ಎಂಬುದನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು.
ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟಿಗೆ ಬರ್ಕೋಣ. ಓಕೆ, ಸಿಂಪಲ್ ಆಗಿ ನೋಡ್ರಿ. ಸೊಲ್ಯೂಷನ್ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಆರ್ ಕಾರ್ ಈಸ್ rupees 60,000. ಆಸ್ತಿಯ ಕ್ಯಾಶ್ ಪ್ರೈಸ್ ಎಷ್ಟು? 60,000. ಓಕೆ, ಇದರಲ್ಲಿ ಸೈನ್ ಮಾಡುವಾಗ ಅಂದರೆ ಯಾವತ್ತು ನಾವು ಆಸ್ತಿಗೆ ಖರೀದಿ ಮಾಡ್ತೀವಿ ಅಥವಾ ಯಾವತ್ತು ಹೈಯರ್ ಪರ್ಚೇಸ್ ಕಾಂಟ್ರಾಕ್ಟ್ ಸೈನ್ ಮಾಡ್ತೀವಿ, ಇವತ್ತು ಪೇ ಮಾಡಿರುವಂಥ ಅಮೌಂಟು, ಅದಕ್ಕೆ ನಾವು ಕ್ಯಾಶ್ ಡೌನ್ ಪೇಮೆಂಟ್ ಅಂತೀವಿ. ಅದನ್ನು ಮುರಿಯೋಣ. ಕ್ಯಾಶ್ ಡೌನ್ ಪೇಮೆಂಟ್ ಈಸ್ rupees 20,000. ಓಕೆ, ಹಾಗಾದರೆ ಇನ್ನೂ ಪೇ ಮಾಡಬೇಕಾಗಿರುವಂತಹ ಕ್ಯಾಶ್ ಪ್ರೈಸ್ ಎಷ್ಟು? 40,000. ಇದಕ್ಕೆ ನಾವು ಔಟ್ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಅಂತ ಹೇಳ್ತೀವಿ, ಅಥವಾ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ಅಂತ ಹೇಳ್ತೀವಿ. ಇದು ಸೈನ್ ಮಾಡಿದ ತಕ್ಷಣ ಬಾಕಿ ಉಳಿಯುವಂತಹ ತುಂಬಬೇಕಾದಂತಹ ಕ್ಯಾಶ್ ಪ್ರೈಸ್ನ ಮೊತ್ತ. ಇದ್ರ ಮೇಲೆ ಬಡ್ಡಿಯನ್ನು ನಾವು ಲೆಕ್ಕ ಹಾಕಬೇಕು. ಸೊ ಫಸ್ಟ್ ಇಯರ್ಗೆ ಇಂಟ್ರೆಸ್ಟ್ ಎಷ್ಟಾಗುತ್ತೆ ನೋಡೋಣ. ಔಟ್ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಫಾರ್ ಫಸ್ಟ್ ಇಯರ್ ಇದು. ಓಕೆ, ಈಗ ಫಸ್ಟ್ ಇಯರ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? ಫಸ್ಟ್ ಇಯರ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂದರೆ 40,000 rupees ನಾವು ತುಂಬಬೇಕಾಗಿತ್ತು. ಒಂದು ವರ್ಷ ಇದ್ರ ಮೇಲೆ ಬಡ್ಡಿ ಅಂದರೆ ಬಡ್ಡಿ ದರನೂ ಅವ್ರು ಕೊಟ್ಬಿಟ್ಟಿದ್ರು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂದರೆ 22%. ಹಾಗಾದರೆ ಈ 40,000 ಮೇಲೆ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತಂದರೆ, ಆ್ಯಡ್ ಇಂಟ್ರೆಸ್ಟ್ ಆಫ್ 22% ಆನ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್, 20% ಆನ್ 40,000. ಸೊ ಎಷ್ಟಾಗುತ್ತೆ ಅಂದರೆ ಅದು 8,800 ಆಗುತ್ತೆ. 8,800 ಆಗುತ್ತೆ. ಓಕೆ, 800 ಆಗುತ್ತೆ. ಸೊ ಟೋಟಲ್ ಆಫ್ ದಿಸ್ ಬಿಕಮ್ಸ್ 48,800 ಆಗುತ್ತೆ. ಅಂದರೆ ಮೊದಲನೇ ವರ್ಷದ ಕೊನೆಗೆ 2006 ಡಿಸೆಂಬರ್ 31ರಂದು ಪಾವತಿಸಬೇಕಾದ ಒಟ್ಟು ಮೊತ್ತ ಎಷ್ಟು? 48,800 ಆಗುತ್ತೆ. ಆವಾಗ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ತುಂಬ್ತೀರಿ. ಆವಾಗ ಏನು ಮಾಡಬೇಕು? ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಲೆಸ್ ಮಾಡಿರಿ. ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಪೇಡ್. ಪ್ರತಿ ಇನ್ಸ್ಟಾಲ್ಮೆಂಟ್ನಲ್ಲಿ ನಾವು ಅಮೌಂಟ್ ಎಷ್ಟು ಕೊಡ್ತೀವಿ? 20,000 rupees ನಾವು ಕೊಡ್ತೀವಿ. ಸೊ ಬ್ಯಾಲೆನ್ಸ್ ಎಷ್ಟು ಉಳಿತದೆ? 20,800 ರೂಪಾಯಿ ಉಳಿತದೆ. ಅಂದರೆ ಮೊದಲನೇ ಕಂತನ್ನು ತುಂಬಿದ ನಂತರ ಉಳಿಯುವಂತಹ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಂದರೆ ಇದು ಎರಡನೇ ವರ್ಷಕ್ಕೆ ಬರುವಂತಹ ಅಥವಾ ಇರುವಂತಹ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಆರ್ ಔಟ್ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಫಾರ್ ಸೆಕೆಂಡ್ ಇಯರ್. ಓಕೆ, ಈಗ ಮೊದಲನೇ ವರ್ಷದ ನಾನು ಹೇಳ್ತೀನಿ ನೋಡಿರಿ. ಮೊದಲನೇ ವರ್ಷ ನಾವು ಟೋಟಲ್ಲು 20,000 ಪೇ ಮಾಡಿದ್ವಿ. ಮೊದಲನೇ ವರ್ಷ ನಾವು ಎಷ್ಟು ಪೇ ಮಾಡಿದ್ವಿ? 20,000 ಪೇ ಮಾಡಿದ್ವಿ. ಈ 20,000 8,800 ರೂಪಾಯಿ ಇಂಟ್ರೆಸ್ಟೇ ಇದೆ. ಅಂದರೆ
20,000ಅಲ್ಲಿ 8,800 ರೂಪಿ ಇಂಟ್ರೆಸ್ಟ್ ಇದೆ. ಹಾಗಾದರೆ ಉಳಿದಿರುವಂಥದ್ದೇನಿದೆಲ್ಲ 11,200 ರೂಪಾಯಿ ಅಷ್ಟೇ ನಾವು ಕ್ಯಾಶ್ ಪ್ರೈಸನ್ನು ಪೇ ಮಾಡಿದ್ದೀವಿ ಅಂತ ಅರ್ಥ. ಓಕೆ, ಇದನ್ನು ಮುಂದೆ ಮತ್ತೆ ಹೇಳ್ತೇನೆ. ಓಕೆ, 2ನೇ ವರ್ಷಕ್ಕೆ ಉಳಿದಿರುವಂತಹ ಬ್ಯಾಲೆನ್ಸ್ ಎಷ್ಟು? 20,800. ಓಕೆ, ಈಗ 2ನೇ ವರ್ಷದ ಬಡ್ಡಿಯನ್ನು ಇದಕ್ಕೆ ಸೇರಿಸೋಣ. ಆ್ಯಡ್ ಇಂಟ್ರೆಸ್ಟ್ of 22% on 20,800. ಅದೆಷ್ಟು ಬರುತ್ತೆ? 6,336. ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? 20,000 ಇಂಟು 20,800 ಇಂಟು 22 ಡಿವೈಡೆಡ್ ಬೈ 100 ಮಾಡಿದರೆ ಅಮೌಂಟ್ ಬರುತ್ತೆ. ಓಕೆ, ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? ಮತ್ತು 35,136 ಆಗುತ್ತೆ. ಅಂದರೆ 2ನೇ ವರ್ಷದ ಕೊನೆಗೆ ನೀವು ತುಂಬಬೇಕಾದಂತಹ ಮೊತ್ತ. 2ನೇ ವರ್ಷದ ಮೊದಲಿಗೆ ನೀವು ಕೊಡಬೇಕಾಗಿರುವಂತಹ ಬಾಕಿ ಎಷ್ಟಿತ್ತು? 20,800. ಅದಕ್ಕೆ 2ನೇ ವರ್ಷದ ಬಡ್ಡಿಯನ್ನು ಸೇರಿಸಿದ್ರೆ 2ನೇ ವರ್ಷದ ಕೊನೆಗೆ ತುಂಬಬೇಕಾದಂಥ ಒಟ್ಟು ಮೊತ್ತ ಎಷ್ಟು? 35,136. ಓಕೆ, ಈಗ 2ನೇ ಇನ್ಸ್ಟಾಲ್ಮೆಂಟನ್ನು 2ನೇ ವರ್ಷದ ಕೊನೆಗೆ ತುಂಬ್ತೀವಿ. ಆವಾಗ ಲೆಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ paid. Again the amount of installment is 20,000. ಸೊ ಈ 2ನೇ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ನಂತರ ಉಳಿಯುವಂತಹ ಮೊತ್ತ ಎಷ್ಟು ಅಂದರೆ 15,136. ಇದು 3ನೇ ವರ್ಷದ ಮೊದಲಿಗೆ ಬಾಕಿ ಉಳಿಯುವಂತಹ ಮೊತ್ತ. ಇದಕ್ಕೆ ನಾವು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಆರ್ ಔಟ್ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸ್ ಫಾರ್ 3rd ಇಯರ್ ಅಂತ ಹೇಳ್ತೀವಿ. ಓಕೆ, ಈಗ ಇದಕ್ಕೆ ಮತ್ತೆ 3rd ಇಯರ್ ಇಂಟ್ರೆಸ್ಟನ್ನು ಆ್ಯಡ್ ಮಾಡ್ತೀವಿ. ಬಟ್ ಇದು ಕೊನೆಯದು ಆಗಿರೋದ್ರಿಂದ ಇದನ್ನು ಇನ್ನೂ ಒಂಥರ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಕೊನೆಯ ವರ್ಷ ನಾವೇನು ಮಾಡ್ತೀವಿ ಅಂದರೆ 20,000 ಪೇ ಮಾಡ್ತೀವಿ ಇನ್ಸ್ಟಾಲ್ಮೆಂಟ್ ಅಂಥೇಳಿ. ಅದರಲ್ಲಿ ನಾವು ತುಂಬಬೇಕಾಗಿರುವಂಥ ಮೊತ್ತ ಎಷ್ಟು? ಕೇವಲ 15,136. ಅಂದರೆ ನಾವು ಕಟ್ಟೋದು 20,000 ಬಟ್ ಕೊಡೋದು ಇದ್ದಿದ್ದೆಷ್ಟು? 15,136. ಸೊ ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟು ಅಂದರೆ 4,864 ಆಗುತ್ತೆ. ಇದು ಅಪ್ರಾಕ್ಸಿಮೇಟ್ಲಿ 22% ಆಗಿರುತ್ತೆ. ಬಟ್ 3rd ಇಯರ್ ಅಥವಾ ಲಾಸ್ಟ್ ಇಯರ್ ಇಂಟ್ರೆಸ್ಟನ್ನು ನಾವು ಮೊದಲಿನ ಹಾಗೆ ಕ್ಯಾಲ್ಕುಲೇಟ್ ಮಾಡಲಾರದೆ ಲಾಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ನಲ್ಲಿ ಲಾಸ್ಟ್ ಇಯರ್ ಏನು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇತ್ತು ಅದನ್ನು ಲೆಸ್ ಮಾಡಿ ಡಿಫರೆನ್ಸಿಂಗ್ ಫಿಗರನ್ನು ಆ ವರ್ಷದ ಬಡ್ಡಿ ಅಥವಾ ಇಂಟ್ರೆಸ್ಟ್ ಅಂತ ಪರಿಗಣಿಸಬೇಕು. ಸೊ ಇದು ವಾಟ್ ಆ್ಯಡ್ ಇಂಟ್ರೆಸ್ಟ್ ಆಫ್ 22% ಆರ್ ಇದಕ್ಕೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಬಹುದು. ದಿಸ್ ಈಸ್ ವಾಟ್ ಲೆಸ್ 3rd ಇನ್ಸ್ಟಾಲ್ಮೆಂಟ್ ಪೇಡ್ ಅಂತ ಹೇಳ್ತೀವಿ. ಓಕೆ, ಈಗ ನಮ್ಗೆ ಬೇಕಾಗಿರುವಂಥದ್ದು ಮೊದಲ ವರ್ಷ 8,800 ಬಡ್ಡಿ, 2ನೇ ವರ್ಷ 6,336 ಬಡ್ಡಿ, 3ನೇ ವರ್ಷ 4,864 ಬಡ್ಡಿ. ನಾವು ಪ್ರತಿ ವರ್ಷ ಕಟ್ಟಿರುವಂಥ ಮೊತ್ತ ನೋಡಿರಿ 20,000 ಫಸ್ಟ್ ಇಯರ್ ಇದು 20,000 ಮತ್ತು ಆಮೇಲೆ ಇದು 20,000 40,000 ಕಟ್ಟಿವಿ. ಬಟ್ ಆ ವರ್ಷ ಕಟ್ಟಿರುವಂಥ ಬಡ್ಡಿ ಎಷ್ಟು? 8,800. ಮತ್ತು ಸೆಕೆಂಡ್ ಇಯರಲ್ಲಿ 20,000 ಕಟ್ಟಿವಿ, ಅದರಲ್ಲಿ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಎಷ್ಟು? 6,336. 3rd ಇಯರಲ್ಲೂ ನಾವು 20,000 ರೂಪೀಸ್ ಕಟ್ಟಿವಿ, ಅದರಲ್ಲಿ ಬಡ್ಡಿ ಎಷ್ಟು? 4,864. ಇದನ್ನು ನಾವು ಒಂದು ಟೇಬಲ್ನಲ್ಲಿನೂ ತೋರಿಸ್ಬಹುದು ಅಥವಾ ಟೇಬಲ್ನಲ್ಲಿನ ಲೆಕ್ಕನ ಮಾಡಬಹುದು. ಅದು ಹೇಗೆ ಮಾಡ್ತೀವಿ ಅನ್ನೋದನ್ನು ನೋಡಿ. ಹೇಗೆ ಮಾಡ್ತೀವಿ ಅಂದರೆ ಈ ಥರದ ಒಂದು
ಒಂದು ಟೇಬಲ್ ಹಾಕ್ಕೊಳ್ಬೇಕು. ಈ ಕ್ಯಾಶ್ ಪ್ರೈಸ್ ಎಷ್ಟು 20,000 ಅಂತ ನಮ್ಗೆ ಗೊತ್ತಿದೆ. ಸೊ ಡೇಟ್, ಫಸ್ಟ್ ಡೇಟ್ ಯಾವುದು, ಸೈನ್ ಮಾಡುವಂತಹ ದಿನಾಂಕ ಯಾವುದು, 1/1/2006. ಅವತ್ತೇನು ಮಾಡ್ತೀವಿ ನಾವು, ಕ್ಯಾಶ್ ಡೌನ್ ಪೇಮೆಂಟ್ ಮಾಡ್ತೀವಿ, CDP ಕ್ಯಾಶ್ ಡೌನ್ ಪೇಮೆಂಟ್ ಮಾಡ್ತೀವಿ. ಕ್ಯಾಶ್ ಡೌನ್ ಪೇಮೆಂಟ್ ಎಷ್ಟು, 20,000. ಈ 20,000ನಲ್ಲಿ ಯಾವುದೇ ರೀತಿ ಬಡ್ಡಿ ಇರಲ್ಲ. ಅಂದರೆ ಕ್ಯಾಶ್ ಡೌನ್ ಪೇ ಮಾಡ್ತೀವಲ್ಲ ಅದರಲ್ಲಿ ಯಾವ ಬಡ್ಡಿ ಇರಲ್ಲ, ಸಂಪೂರ್ಣವಾಗಿ ಅದು ಕ್ಯಾಶ್ ಪ್ರೈಸೇ ಇರುತ್ತೆ. ಅಂದರೆ ಫಸ್ಟ್ ಕ್ಯಾಶ್ ಡೌನ್ ಪೇಮೆಂಟ್ ಮಾಡಿದಾಗ 20,000 ರೂಪಾಯಿದಷ್ಟು ಕ್ಯಾಶ್ ಪ್ರೈಸನ್ನು ತುಂಬಿದ ಹಾಗೆ. ಈಗ 60,000 ರೂಪಾಯಿ ನಾವು ಟೋಟಲ್ ಕೊಡೋದಿದೆ, ಅದರಲ್ಲಿ 20,000 ರೂಪಾಯಿ ನಾವು ಕಟ್ಟಿದ್ವಿ. ಸೊ ಎಷ್ಟು ಉಳೀತು ಅಂದರೆ 40,000. ಅಂದರೆ ಫಸ್ಟ್ ದಿನಾಂಕಕ್ಕೆ ನಾವು ತುಂಬಬೇಕಾದಂತಹ ಬಾಕಿ ಮೊತ್ತ ಎಷ್ಟು, 40,000. ಓಕೆ, ಈ ವರ್ಷದ ಕೊನೆಗೆ ಅಂದರೆ 31/12/2006 ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತೀವಿ ನಾವು. ಇದಕ್ಕೆ ಏನಂತೀವಿ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು ಕಟ್ತೀವಿ, ಅಗೇನ್ 20,000 ರೂಪಾಯಿ ಕಟ್ತೀವಿ. 20,000 ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಕಟ್ತೀವಿ. ಓಕೆ, ಬಟ್ ಈ 40,000 ರೂಪಾಯಿ ನಾವು ಕೊಡೋದಿತ್ತಲ್ಲ, ಅದ್ರ ಮೇಲೆ ಬಡ್ಡಿ ಎಷ್ಟಾಯಿತು ಅನ್ನೋದನ್ನು ಲೆಕ್ಕ ಹಾಕಬೇಕು. ಅಂದರೆ 40,000 ಇಂಟು 22%. 40,000 ಇಂಟು 22% ಅಂದರೆ ನಾನು ಆಗಲೇ ಲೆಕ್ಕ ಮಾಡಿದ್ನಲ್ಲ, ಎಷ್ಟು ಬಂದಿತ್ತು ಅದು, 8,800. ಓಕೆ, ಅದನ್ನು ಬರೆದ್ಬಿಡ್ತೇನೆ ನೋಡಿರಿ, 8,800 ಬಡ್ಡಿ. ಸೊ you are paying 20,000 and in this 20,000 8,800 is interest. Remaining is ಅಂದರೆ 11,200 will be cash price payment. ಸೊ 40,000 ರೂಪಾಯಿ ಒಳಗೆ ನೀವು ಈ ವರ್ಷ ಅಂದರೆ ಎರಡನೇ ವರ್ಷ 11,200 ರೂಪಾಯಿ ನೀವು ತುಂಬ್ತೀರಿ. ಸೊ ಉಳಿದು ಎಷ್ಟು ಅಂತಂದರೆ 28,800. ಅಂದರೆ ಇಲ್ಲಿ ಬಡ್ಡಿನ ಇಲ್ಲೇನು ಫಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಇತ್ತಲ್ಲ ಅದ್ರ ಮೇಲೆ ಲೆಕ್ಕ ಹಾಕಿದ್ವಿ. ಓಕೆ, ಈಗ ನೆಕ್ಸ್ಟ್ ಇಯರ್ ಅಂದರೆ 2006 ಆಯಿತು. 2007ನೇ ವರ್ಷ ಐತಲ್ಲ ಅದ್ರ ಕೊನೆಗೆ 2007ನಲ್ಲಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತೀವಿ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆವಾಗ ಮತ್ತೆ 20,000 ಪೇ ಮಾಡ್ತೀವಿ. ಈಗ ಕೊಡಬೇಕಾಗಿರುವ ಮೊತ್ತ ಎಷ್ಟು, 28,800. ಇದ್ರ ಮೇಲೆ 22% ಅಂದರೆ 6,336 ರೂಪೀಸ್ ಆಗುತ್ತೆ. ಇದು ತುಂಬಬೇಕಾಗಿರೋ ಮೊತ್ತ. ಇದ್ರ ಮೇಲೆ 22% ಆ್ಯನ್ಯುವಲ್ ಇಂಟ್ರೆಸ್ಟ್ ರೇಟ್ ಅಂದರೆ 6,336 ಆಗುತ್ತೆ. ಸೊ 20,000ನಲ್ಲಿ 6,336 ಅನ್ನು ಲೆಸ್ ಮಾಡಿದರೆ ಉಳಿಯುವಂಥ ಮೊತ್ತ ಎಷ್ಟು, 20,000 ನಾವು ಪೇ ಮಾಡ್ತಿದ್ದೀವಿ ಮೈನಸ್ 6,336. ಸೊ ಎರಡನೇ ಕಂತಿನಲ್ಲಿ ನಾವು ಪೇ ಮಾಡಿರುವಂತಹ ಕ್ಯಾಶ್ ಪ್ರೈಸ್ನ ಮೊತ್ತ 13,664. ಮೊದಲು ಕೊಡಬೇಕಾಗಿರುವಂತಹ ಮೊತ್ತ ಇದು, ಬಟ್ ನಾವು ಈ ವರ್ಷ ಪೇ ಮಾಡಿದ್ದು ಬರೀ ಇಷ್ಟೇ. ಅಂದರೆ 20,000 ಕೊಟ್ಟಿದ್ರು, ಕ್ಯಾಶ್ ಪ್ರೈಸನ್ನು ಪೇ ಮಾಡಿದ್ದು 13,664. 28,800 ಮೈನಸ್ 13,664. ಸೊ ಉಳಿಯುವಂಥ ಮೊತ್ತ ಎಷ್ಟು, 15,136. ಅಂದರೆ ಕೊನೆಯ ವರ್ಷಕ್ಕೆ ಉಳಿಯುವಂತಹ ಮೊತ್ತ ಎಷ್ಟು, 15,136. ಸೊ ಲಾಸ್ಟ್ ಇನ್ಸ್ಟಾಲ್ಮೆಂಟನ್ನು ಮತ್ತು ಮುಂದಿನ ವರ್ಷದ ಕೊನೆಗೆ ನೀವು ಪೇ ಮಾಡ್ತೀರಿ. ಅದು 31/12/2008 ಥರ್ಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತೀವಿ. ಥರ್ಡ್ ಇನ್ಸ್ಟಾಲ್ಮೆಂಟ್ ಅಗೇನ್ ಯು ಆರ್ ಪೇಯಿಂಗ್ 20,000. See, you are paying 20,000, but you have the amount payable by you is only 15,136. You are paying this much, but the balance was only this. So you are paying more than the balance. It means this includes
ಇಂಟ್ರೆಸ್ಟ್ ವಿಚ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ಅದು ಡಿಫ್ರೆನ್ಸ್ ಎಷ್ಟಾಗುತ್ತೆ? 4,864. 20,000ನಲ್ಲಿ 4,864ನ ಕಳೆದ್ರೆ ಅಗೇನ್ ಮತ್ತೆ ಇದು ಬರುತ್ತೆ 15,136 ಬರುತ್ತೆ. ಸೊ 15,136ರಲ್ಲಿ 15,136 ಪೇ ಮಾಡಿದರೆ ಕಟ್ಟಬೇಕಾಗಿರುವಂಥದ್ದು ಏನೂ ಉಳಿಯೋದಿಲ್ಲ. ಈಗ ನೋಡಿರಿ, ಟೋಟಲ್ 20,000 ಫಸ್ಟ್ ಕೊಟ್ವಿ ಮತ್ತು 3 ಕಂತುಗಳಲ್ಲಿ 20,000 ಕೊಟ್ವಿ. ಟೋಟಲ್ ನಾವು ಪೇ ಮಾಡೋದು ಎಷ್ಟಾಗುತ್ತೆ? 80,000 ಆಗುತ್ತೆ. ಟೋಟಲ್ ನಾವು ಪೇ ಮಾಡೋದೆಷ್ಟು? 80,000. ಹಾಗೆ ಟೋಟಲ್ ಬಡ್ಡಿ ಎಷ್ಟಾಗುತ್ತೆ? 20,000. ಟೋಟಲ್ ಕ್ಯಾಶ್ ಪ್ರೈಸ್ ಎಷ್ಟಾಗುತ್ತೆ? 60,000. ಈ ಥರನಾಗಿ ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ಕಂಡೀಷನ್, ಅಂದರೆ ಒಂದು ವೇಳೆ ಇಂಟ್ರೆಸ್ಟ್ ರೇಟ್ ಕೊಟ್ಟಿಲ್ಲ ಅಂದಾಗ ಯಾವ ರೀತಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ಕ್ಯಾಶ್ ಪ್ರೈಸ್ ಕ್ಯಾಲ್ಕುಲೇಷನ್ ಮಾಡಬೇಕು ಎಂಬುದರ ಬಗ್ಗೆ ಹೇಳಿಕೊಡ್ತೇನೆ. ಧನ್ಯವಾದಗಳು.